ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ, ಮೊದಲಿಗೆ ನಿಮ್ಮೆಲ್ಲರಿಗೂ ಒಂದು ಧ್ಯಾನದ ಮಹಿಮೆಯನ್ನು, ಧ್ಯಾನವನ್ನು ಪರಿಚಯಿಸಿದ ಮಹಾವತಾರ್ ಫೌಂಡೇಶನ್ ಪತ್ರಿಜಿಯವರಿಗೂ ಹಾಗೂ ಒಂದು ನಮ್ಮ ಈ ವೇದಿಕೆಯ ಸೃಷ್ಟಿಕರ್ತರಾದಂತಹ ರಂಗನಾಥ್ ಸರ್ ಅವರಿಗೂ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಮಾತಾಪಿತೃಗಳಿಗೂ, ಪ್ರಕೃತಿ ಮಾತೆಗೂ ಹಾಗೂ ನನ್ನ ಗುರು ವೃಂದದವರಿಗೂ ವಂದಿಸುತ್ತಾ, ಈ ದಿನ ನನಗೆ ಗೊತ್ತಾದಷ್ಟು ಅಂದ್ರೆ ನಾನು ತಿಳಿದಿರುವ ಒಂದು ಸಣ್ಣ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ವಿಷಯ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಧನ್ಯವಾದ. ಏನು ಅಂತ ಅಂದ್ರೆ, ಈಗ ನಾವು ನೀವೆಲ್ಲ ಈ ತರ ಕೂತ್ಕೊಂಡಿದೀವಿ, ಮಾತಾಡ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲ ಏನ್ ಬೇಕು ನಮಗೆ? ಒಂದು ಉಸಿರು. ಉಸಿರಿದ್ರೆ ಮಾತ್ರ ನಾವು ಈ ರೀತಿ ಒಂದು ಚಲನವಲನಗಳನ್ನ ನಡೆಸೋದಿಕ್ಕೆ, ಕೂತ್ಕೊಳ್ಳೋಕೆ, ಹೇಳಕ್ಕೆ ಎಲ್ಲದಕ್ಕೂ ನಮ್ಗೆ ಉಸಿರು ಬೇಕೇ ಬೇಕು. ಉಸಿರಿದ್ರೆ ಮಾತ್ರ ನಾವು ಶಿವ, ಇಲ್ಲ ಅಂದ್ರೆ ಶವ. ಇದು ಎಲ್ಲರಿಗೂ ಗೊತ್ತಿರೋಂತ ವಿಷಯ. ಉಸಿರು ಒಂದು ಶಕ್ತಿ. ಉಸಿರಲ್ಲಿ ಎಂತಹ ಶಕ್ತಿ ಅಡಗಿದೆ? ಏನು ಉಸಿರು ಅಂತ ಅಂದ್ರೆ, ಇದೆಲ್ಲ ನಮ್ಗೆ ಗೊತ್ತಾಗಿದ್ದು ಈಗ ನಾವು ಧ್ಯಾನಕ್ಕೆ ಬಂದ್ಮೇಲೆ. ಅದಕ್ ಮೊದ್ಲೇ ನಮ್ಗೆ ಉಸಿರು ಅಂದ್ರೆ ಏನೋ ಉಸಿರಾಡ್ತಾ ಇದೀವಿ ಇಷ್ಟೇ ಗೊತ್ತಿತ್ತು. ಉಸಿರಿನ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಅದರಿಂದ ನಾವು ಇವತ್ತು ಉಸಿರಿನ ಬಗ್ಗೆ ಒಂದ್ ಸಣ್ಣದಾಗಿ ಒಂದು ಸಂಕ್ಷಿಪ್ತವಾಗಿ ಒಂದ್ 2 ನಿಮಿಷ ಮಾತಾಡ್ಕೊಂಡು ತಿಳ್ಕೊಳ್ಳೋಣ. ಉಸಿರಿನ ಶಕ್ತಿ ಅಂತ ಅಂದ್ರೆ, ಉಸಿರಲ್ಲಿ ಎಂತಹ ಶಕ್ತಿ ಅಡಗಿದೆ? ಆಹಾರವಿಲ್ಲದೆ ಬೇಕಾದ್ರೆ ನಾವು ದಿನಗಟ್ಟಲೆ ಇರಬಹುದು. ಆಹಾರ ಇಲ್ಲ ಅಂದ್ರೆ 3 ದಿನ ಬೇಕಾದ್ರೂ ಉಪವಾಸ ಇರೋರು ಇರ್ತಾರೆ. ಈಗ ಯಾರೋ ಯೂಟ್ಯೂಬ್ ಅಲ್ಲೆಲ್ಲ ತೋರಿಸ್ತಾ ಇದ್ದಾರೆ. 3 ದಿನ ಫುಲ್ಲು 30 ದಿನ ತನಕ ಇರುವಂತ ಯೋಗಿಗಳಿದ್ದಾರೆ. ಈ ನಾರ್ಮಲ್ ಮನುಷ್ಯರುಗಳು ಕೂಡ ವಾರಗಟ್ಲೆ ಉಪವಾಸ ಮಾಡುವಂತದ್ದು ಅಥವಾ ನೀರ್ ಕುಡ್ಕೊಂಡಿರುವಂತದ್ದು, ಈ ತರದ್ದೆಲ್ಲ ನಾವು ಕೇಳ್ ಬಂದಿರ್ತೀವಿ. ಆಹಾರವಿಲ್ಲದೆ ನಾವು ಬದುಕಿರ್ಬೋದು. ನೀರು ಇಲ್ಲದೆ ಕೂಡ ಸಂಜೆ ತನಕ ಬೇಕಾದ್ರೂ ಒಂದ್ ದಿನವೆಲ್ಲ ಇರಬಹುದು. ಆದ್ರೆ ಉಸಿರು ಒಂದು ಸೆಕೆಂಡ್ ಇಲ್ಲ ಅಂತಂದ್ರು ನಾವು ಬದುಕೋದಿಕ್ಕೆ ಆಗಲ್ಲ. ಉಸಿರಿನ ಮಹತ್ವ ಏನು ಅಂದ್ರೆ, ಉಸಿರಿಲ್ಲ ಅಂತಂದ್ರೆ ಭೂಮಿ ಮೇಲೆ ನಮ್ಗೆ ಯಾರು ಏನು ಬೆಲೆನೂ ಕೊಡಲ್ಲ. ಉಸಿರಿಲ್ದೆ ನಾವಾಗಿರೋದೇ ಇಲ್ಲ. ಅದ್ರಿಂದ ಉಸಿರಿನ ಮಹತ್ವ ತಿಳ್ಕೊಳ್ಳೋದಿಕ್ಕೆ ನಾವು ಇವತ್ತು ಒಂದ್ ಸ್ವಲ್ಪ ಕಾಲಾವಕಾಶ ತಗೊಳ್ಳೋಣ. ಇದು ಆಕಸ್ಮಿಕ ಅಲ್ಲ. ಉಸಿರು ಆಕಸ್ಮಿಕ ಅಲ್ಲ ಇದು. ಇದು ಒಂದು ದೇವ್ರು ಕೊಟ್ಟ ವರ. ಆಕಸ್ಮಿಕವಾಗಿ ನಮ್ಗೆಲ್ಲೋ ಸಿಕ್ಬಿಡುತ್ತೆ, ಒಂದು ಇದಿಷ್ಟು ಕ್ಯಾಶ್ ಕೊಟ್ಬಿಟ್ಟು ತಗೊಂಡ್ಬಿಡೋಣ, ಅದೆಲ್ಲ ಇಲ್ಲ. ಇದೇನು ಅಂದ್ರೆ ದೇವ್ರು ಕೊಟ್ರೆ ಮಾತ್ರ. ನೀನು ಕೋಟಿ ಕೊಟ್ರು ಉಸಿರಿಗೆ ಬೆಲೆ ಇಲ್ಲ. ಕೋಟಿ ಕೊಟ್ರು ಅದಕ್ಕೊಂದ್ ಕ್ಷಣ ಈಗೇನೇನೋ ಮಾಸ್ಕ್ ಎಲ್ಲ ಹಾಕ್ಬಿಟ್ಟು ಹಾಸ್ಪಿಟ್ಲ್‌ಗಳಲ್ಲಿ ಒಂದು ದಿನ ಮಾಸ್ಕ್ ಹಾಕ್ಬಿಟ್ಟು ಬದುಕಿಸ್ಬಿಟ್ಟು ಐಸಿಯುನಲ್ಲಿ ಇಟ್ಬಿಟ್ಟು ಮತ್ತೆ ಆ ಮಾಸ್ಕ್ ತೆಗ್ದ ತಕ್ಷಣ ಬಾಡಿ ತಗೊಂಡು ಹೋಗಿ ಮನೆಗೆ ಅಂತಾರೆ. ಅದು ಕೃತಕ ಅಷ್ಟೇನೆ. ಅದಾಗ್ಲೇ ಹೋಗಿರುತ್ತೆ ಉಸಿರು. ಇವ್ರು ಕೃತಕವಾಗಿ ಏನೋ ಅದು ಆಕ್ಸಿಜನ್ ಕೊಟ್ಟು ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ಮೆಡಿಕಲ್ ಬಗ್ಗೆ ಮಾತಾಡೋದು ಬೇಡ. ಆಯ್ತು ಅಂದ್ರೆ ಇದು ನಮ್ಗೆ ಆಕಸ್ಮಿಕವಾಗಿ ಸಿಗುವಂತದ್ದಲ್ಲ. ಇದು ಭಗವಂತ ನಾವು ಸೃಷ್ಟಿ ಮಾಡಿ ಅವನು ಸಿಲ್ವರ್ ಕಾರ್ಡ್ ಮುಖಾಂತರ ನಮ್ಮನ್ನ ಕಳ್ಸಿರ್ತಾನಲ್ಲ ಪ್ರಪಂಚಕ್ಕೆ, ಆವಾಗ್ಲೇನೆ ನಮ್ಗೆ ಇದು ಬಂದಿರುವಂತ ಒಂದು ದೇವರ ಗಿಫ್ಟ್ ಇದು ನಮ್ಗೆ. ನಾವು ಬೇಡ್ಕೊಂಡಿದ್ದಲ್ಲ, ಅವನೇ ಕೊಟ್ಟಂತದ್ದು. ಆಯ್ತಾ? ಇದು ಆಕಸ್ಮಿಕ ಅಲ್ಲ ಅಂತ ಅಂದ್ಮೇಲೆ ನಾವು ಅದನ್ನ ಯಾವ ರೀತಿ ಬಳಸ್ಕೋಬೇಕು? ಅದನ್ನ ನಾವು ಅದ್ರ ಬಗ್ಗೆ ಏನ್ ತಿಳ್ಕೋಬೇಕು ಅನ್ನೋದನ್ನ ನಾವು ಮಾತಾಡ್ತೀನಿ ಇವಾಗ. ನಾವು ತಿಳಿದಂತೆ ಉಸಿರಾಟ ಒಂದು ಪ್ರಕ್ರಿಯೆ. ನಾವು ಅನ್ಕೊಂಡಿದೀವಿ ಉಸಿರಾಡೋದು ಅಂದ್ರೆ ಏನೋ ಪ್ರಕ್ರಿಯೆ, ಒಂದ್ ಕ್ರಿಯೆ ಅದು. ಏನೋ ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಇದು ಒಂದು ಕ್ರಿಯೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಭಗವಂತ ಏನ್ ಮಾಡವ್ನೆ? ಉಸಿರನ್ನೇ ಯಾಕೆ ಇದನ್ನ ನಮ್ಗೆ ಕೊಟ್ಟ? ಇದ್ರಲ್ಲೇ ಜೀವ ಏನಕ್ ತುಂಬ್ದ? ಅನ್ನೋದಕ್ಕೆ ನಾವು ಆಳವಾಗಿ ತಿಳ್ಕೊಳ್ಳೋಣ. ಅಂದ್ರೆ ನಾವು ನಮ್ಮ ಶರೀರ ಏನಾಗಿದೆ ಅಂತ ಅಂದ್ರೆ, ನಮ್ದು ಒಂದು ಪಂಚೇಂದ್ರಿಯಗಳ ಒಂದು ಗೂಡು ಶರೀರ. ಪಂಚೇಂದ್ರಿಯ ಅಂದ್ರೆ ಕಿವಿ, ಮೂಗು, ನಾಲಿಗೆ, ಗಂಟಲು ಇವೆಲ್ಲ ಪಂಚ ಇಂದ್ರಿಯಗಳು. ಪಂಚತತ್ವ, ಪಂಚ ಇಂದ್ರಿಯಗಳು ಇದೆಲ್ಲರಿಗೂ ಗೊತ್ತಿರುತ್ತೆ. ಈ ಪಂಚತತ್ವದಲ್ಲಿ ನಾವು ಬದುಕಿರ್ತೀವಿ. ಪಂಚ ಇಂದ್ರಿಯಗಳು ಕೂಡ ಇದೆ ನಮ್ಗೆ. ಪಂಚ ಇಂದ್ರಿಯಗಳಲ್ಲಿ ನಮ್ಗೆ ಈ ಮೂಗನ್ನೇ ಏನಕ್ಕೆ ದೇವ್ರು ಆರಿಸ್ಕೊಂಡ ಉಸಿರಾಡೋದಿಕ್ಕೆ ಅಂತ ಅಂದ್ರೆ, ಇದಕ್ಕೆ ಆ ದಿವ್ಯವಾದ ಶಕ್ತಿ ಮೂಗೊಂದಕ್ಕೆ ಅಂತ ಇರೋದು. ನೋಡಿ ಭಗವಂತ ಏನು ಸೃಷ್ಟಿ ಮಾಡಿ ಆ ಮೂಗೊಂದಕ್ ಮಾತ್ರ ಆ ಶಕ್ತಿ ಕೊಟ್ಟಿದ್ದಾನೆ. ಕಣ್ಣಲ್ಲಿ ಉಸಿರಾಡಕ್ಕಾಗುತ್ತಾ? ಕಿವಿಲಿ ಉಸಿರಾಡಕ್ಕಾಗುತ್ತಾ? ಬಾಯಲ್ಲಿ ಉಸಿರಾಡಕ್ಕಾಗುತ್ತಾ? ಇಲ್ಲ. ನಮ್ಗೆ ಬೆಳಗಿಂದ ಸಂಜೆ ತನಕ ನಾವು ಸಾಯೋವರೆಗೂ ಕೂಡ ಉಸಿರನ್ನ ತಗೊಳಕ್ಕೆ ಮತ್ತೆ ಬಿಡೋದಿಕ್ಕೆ ಆಗುವಂತ ಶಕ್ತಿ ಇರೋದು ಮೂಗಿಗ್ ಮಾತ್ರ ಅಂತ. ಅದ್ರಿಂದ ಭಗವಂತ ಮೂಗ್ನಲ್ಲೇ ಉಸಿರನ್ನ ಇಟ್ಟಿದ್ದಾನೆ. ಈ ಉಸಿರು ಒಂದು ದಿವ್ಯ ಶಕ್ತಿ. ಇವಾಗಾಗ್ಲೇ ಹೇಳ್ದೆ. ಉಸಿರು ಏನಾಗುತ್ತೆ ಅಂತಂದ್ರೆ, ನಾವು ಗಾಳಿ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಇದು ಗಾಳಿ ಅಲ್ಲ. ಇದು ಒಂದು ಪ್ರಾಣವಾಯು. ಒಬ್ಬ ಮನುಷ್ಯನ ಬದುಕಿಸುವಂತ ಪ್ರಾಣವಾಯು ಇದು. ನಮ್ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣ್ತಿದಂತ ಒಂದು ಶಕ್ತಿ ಇದು.
ಈ ಕಣ್ಣು ನಮ್ಗ್ ಗಾಳಿ ಕಾಣ್ಸುತ್ತಾ? ಕಾಣ್ಸಲ್ಲ. ಹಿಡಿಯಕ್ಕಾಗತ್ತಾ? ಹಿಡಿಯಕ್ಕಾಗಲ್ಲ. ಏನೋ ಅಂದ್ರೆ ಒಂದು ಮೂಗಿನ ಕೆಳಗಡೆ ಹಿಂಗೆ ಬೆರಳಿಟ್ಕೊಂಡಾಗ ಒಂದು ಅನುಭವ ಬರುತ್ತೆ ಅಷ್ಟೇ. ಅನುಭವ ತಗೋಬೋದು. ಅದು ನಾವು ಬದುಕಿರೋರು ನಮ್ಮ ಮೂಗಿನ ಕೆಳಗಡೆ ಹಿಂಗ್ ಇಟ್ಕೊಂಡಾಗ ನಾವು ಉಸಿರಾಡ್ತಾ ಇದೀವಿ ಅನ್ನೋದಿಕ್ಕೆ ಅಥವಾ ಯಾರಾದ್ರೂ ಪ್ರಾಣತ್ಯಾಗ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಉಸಿರನ್ನ ಚೆಕ್ ಮಾಡ್ಬೇಕಂದ್ರೆ ಮೂಗಿನ ಕೆಳಗಡೆ ಹಿಂಗ್ ಹೋಗಿ ಇಡ್ತಾರೆ. ಆಗ ಸ್ವಲ್ಪ ಗೊತ್ತಾಗುತ್ತೆ. ಇದು ನಮ್ಗೆ ಅನುಭವದಲ್ಲಿ ಗೊತ್ತಾಗುತ್ತೆ. ಅಷ್ಟು ಕೈಯಲ್ಲಾಗ್ಲಿ ಹಿಡ್ಕೊಳಕ್ಕಾಗಲ್ಲ, ಕಣ್ಣಿಗಾದ್ರೂ ಕಾಣ್ಸಲ್ಲ. ಈ ತರ ಒಂದು ದಿವ್ಯ ಶಕ್ತಿಯನ್ನ ಈ ಮೂಗ್ನಲ್ಲಿ ನಮ್ಗೆ ಇಟ್ಟು ಕಳ್ಸಿದಾನೆ ಅಂತ ಅಂದ್ರೆ ಭಗವಂತ, ನಾವು ಕಣ್ಣು ತೆಗೆದ ತಕ್ಷಣ ನಾವು ಪ್ರಪಂಚಕ್ಕೆ ಬರ್ಬೋದು. ಈಗ ಹಾಸ್ಪಿಟಲ್‌ಗಳಲ್ಲಿ ತಗೊಳ್ಳಿ, ಈಗ ಒಂದು ಡೆಲಿವರಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಡೆಲಿವರಿ ಇವಾಗ ನಾರ್ಮಲ್ ಆಗೋದು ಅಪರೂಪ ಆಗಿದೆ. ನಾರ್ಮಲ್ ಆಗ್ಲಿಲ್ಲ ಅಂದ್ರೆ ಸಿಸೇರಿಯನ್ ಮಾಡ್ತಾರೆ. ಸಿಸೇರಿಯನ್ ಮಾಡಿದ ತಕ್ಷಣ ಒಂದು ಮಗು ಉಸಿರಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಡಾಕ್ಟರ್‌ಗಳು? ಸ್ವಲ್ಪ ಕ್ಲೀನ್ ಮಾಡಿದ ತಕ್ಷಣ ಮಗುನ ತಲೆ ಕೆಳಗಾಗಿ ಇಟ್ಕೊಂಡು ಬೆನ್ನ ಮೇಲೆಲ್ಲ ಬಡ್ದು ಅದನ್ನ ಕಿರ್ಚೋ ತರ ಮಾಡ್ತಾರೆ. 1, 2 ಸರಿ ಕಿರ್ಚಿದ್ರೆ ಆವಾಗ ಅದಕ್ಕೆ ಉಸಿರು ಬರುತ್ತೆ. ಯಾಕೆ ಅಂದ್ರೆ ಅದು ಸ್ಟಕ್ ಆಗಿರುತ್ತೆ. ಉಸಿರು ದೇವ್ರು ಕೊಟ್ಟು ಕಳ್ಸಿರ್ತಾನೆ. ಇವ್ರು ಅದು ಈಚೆ ತೆಗಿಯೋಷ್ಟ್ರಲ್ಲಿ ಅದು ಪ್ರಪಂಚಕ್ಕೆ ಬಂದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ಉಸಿರು ಬೇಕು. ಆ ಉಸಿರಾಡ್ಲಿಲ್ಲ ಅಂದಾಗ ಅದು ನಾನು ಹೇಳ್ದ್ನಲ್ಲ ಆ ತರ ಆಗುತ್ತೆ ಅಂತ ಏನ್ ಮಾಡ್ತಾರೆ ಅವರು, ಈ ತರ ಉಲ್ಟಾ ಇಟ್ಕೊಂಡು ಮಗುನ್ ಕಾಲ್ ಹಿಡ್ಕೊಂಡು ಕೆಳಗ್ ತಲೆ ಮಾಡಿ ಮಾಡ್ತಾರೆ. ನಮಗ್ ಮೊದ್ಲು ಭಯ ಆಗುತ್ತೆ. ಅಯ್ಯೋ! ಡಾಕ್ಟ್ರು ನೋಡಪ್ಪ ಈ ತರ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇರುತ್ತೆ ಅಕ್ಕಪಕ್ಕ ನಿಂತ್ಕೊಂಡಿರೋರಿಗೆಲ್ಲ. ಆದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ ಅದ್ರಿಂದ ಉಸಿರಾಡಕ್ಕೆ ಅವರು ಒಂದು ದಾರಿ, ಒಂದು ಅನುವು ಮಾಡ್ಕೊಡ್ತಾರೆ. ಅದ್ರಿಂದ ನಾವೇನ್ ತಿಳ್ಕೋಬೇಕು, ನಾವು ಪ್ರಪಂಚಕ್ಕೆ ಬಂದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ನಾವು ಉಸಿರನ್ನ ತಗೋತೀವಿ, ಉಸಿರು ಆಡ್ತೀವಿ. ಆ ಉಸಿರು ಆಡೋದ್ರಿಂದನೇ ಕಣ್ಣು ಬಿಡೋದಾಗ್ಲಿ, ಚಲಿಸೋದಾಗ್ಲಿ, ಮಾತಾಡೋದಾಗ್ಲಿ, ಇದನ್ನೆಲ್ಲ ನಾವು ಒಂದ್ ಕೆಲ್ಸ ಮಾಡೋದಾಗ್ಲಿ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಉಸಿರಿನ ಅವಶ್ಯಕತೆ ಬೇಕೇ ಬೇಕು. ಅದಕ್ಕೆ ಅವನು ದೇವರು ಮಾಡಿದಾನೆ ಮೂಗಿನ ಮುಖಾಂತರ ಅದಕ್ಕೆ ಶಕ್ತಿಯುತವಾದಂತ ಒಂದು ಶಕ್ತಿ ಅಂತ ಗೊತ್ತಾದ್ಮೇಲೆ ಅದನ್ನ ಮೂಗ್ನಲ್ಲಿ ಇಟ್ಟು ಕಳ್ಸಿದಾನೆ ನಮ್ಗೆ. ಆ ಮೂಗಿನಿಂದ ಉಸಿರಾಟ ಆಡೋದಕ್ಕೆ ನಮ್ಗೆ ಅದಕ್ಕೆ ಆ ಅಂಗಕ್ಕೆ ಮಾತ್ರ ಶಕ್ತಿ ಕೊಟ್ಟಿದಾನಂತೆ ನೋಡಿ. ಉಸಿರಾಡೋದಿಕ್ಕೆ ಭಗವಂತ ಮೂಗಿಗ್ ಮಾತ್ರ ಶಕ್ತಿ ಕೊಟ್ಟು ಕಳ್ಸಿರೋದು. ಇದು ಅಗಾಧವಂತ ಒಂದು ತಾತ್ವಿಕ ಶಕ್ತಿ. ಈ ಶಕ್ತಿ ಕಣ್ಣಿಗ್ ಕಾಣಿಸಲ್ಲ ಅಂದ್ರೂ ಏನಾಗುತ್ತೆ, ಈಗ ನಾವು ಓಂ ಅಂತ ಒಂದು ಓಂಕಾರ ಮಾಡ್ತೀವಿ. ಓಂಕಾರ ಮಾಡ್ಬೇಕು ಅಂತಂದ್ರುನು ಅದ್ರಲ್ಲಿ ಒಂದು ತಾ ತಾ ಸಾತ್ವಿಕವಾದ ಒಂದು ಶಕ್ತಿ ಇದೆ. ನಾದ ಅದು. ಒಂದು ನಾದ. ಓಂಕಾರ ನಾದ. ಆ ನಾದದಲ್ಲಿ ಕೂಡ ಉಸಿರಿನಿಂದ ಬರುವಂತ ಒಂದು ಧ್ವನಿ ಶಕ್ತಿ ಇದೆ. ಇದನ್ನ ನಾವು ತಿಳ್ಕೋಬೇಕು. ಕಣ್ಣು ತೆರೆದು ನಾವು ಬಂದ ತಕ್ಷಣ ನಮ್ಮ ದೇಹ ಏನ್ ಮಾಡುತ್ತೆ, ಚಲ್ಸಕ್ ಶುರು ಮಾಡುತ್ತೆ. ಏನೋ ಕೈ ಕಾಲು ಮಗು ಹುಟ್ಟಿದ ತಕ್ಷಣ ಒಂದ್ ಸ್ವಲ್ಪ ಏನಾದ್ರೂ ಕೈ ಕಾಲು ಹಿಂಗ್ ಅಲ್ಲಾಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಭಯ ಆಗುತ್ತೆ. ಒಂಚೂರಾದ್ರೂ ಕೈ ಕಾಲು ಹಿಂಗೆ ಅಲ್ಲಾಡಿಸ್ಬೇಕು. ಕಣ್ ತೆರಿಬೇಕು. ಮಗು ಕಣ್ ಬಿಟ್ಟಿಲ್ಲ ಅಂದ್ರೂನು ಭಯ ಆಗುತ್ತೆ. ಜೀವ ಇದ್ಯಾ ಇಲ್ವಾ ಇದಕ್ಕೆ ಅಂತ. ಅಂದ್ರೆ ಇದು ಜೀವಶಕ್ತಿ. ಜೀವ ಅಂದ್ರೆ ಪ್ರಾಣ. ಪ್ರಾಣಶಕ್ತಿ. ಈ ಉಸಿರಿನ ಬಗ್ಗೆ ನಾವು ಎಷ್ಟೊಂದು ತಿಳ್ಕೊತಾ ಹೋದ್ರೆ ಇವಾಗಾಗ್ಲೇ ಪ್ರಾಣವಾಯು ಅಂದ್ರೆ ಏನು ಗೊತ್ತಾಗಿದೆ. ಅಪಾನವಾಯು ಇದೆಲ್ಲ ಬಗ್ಗೆ ಸುಮಾರು ಕ್ಲಾಸ್‌ಗಳಲ್ಲಿ ತಿಳಿದಿದೀವಿ. ಅಂತಂದ್ರೆ ಇದು ಮೊದಲು ಮೇನ್ ಏನಪ್ಪಾ ಅಂದ್ರೆ ಪ್ರಪಂಚಕ್ಕೆ ನಾವು ಬರ್ತಿದ್ದಂಗೆನೆ ಉಸಿರಿನ ಬಗ್ಗೆನೆ ದೇವ್ರು ಯಾತಕ್ ಕೊಟ್ರು ಏನು ಈ ಯಾವ್ದೋ ಒಂದು ಗಟ್ಟಿಯಾದ ಒಂದು ಅಂಗ ಅಂತಂದ್ರೆ ಉಸಿರಿಗೆ ನಾವು ಸಾಯೋವರೆಗೂ ಬೇಕಾದಂತ ಒಂದು ಅಂಗ ಮೂಗು ಅಂತ ನಮ್ಗೆ ತಿಳುವಳಿಕೆ ಬಂತು. ಅದಕ್ಕೆ ನಾವು ಮೂಗನ್ನ ಕ್ಲೀನ್ ಮಾಡ್ಕೊಂಡು ಮೂಗಿನಿಂದ ಉಸಿರಾಡ್ಬೇಕಾದ್ರೂ ಅಷ್ಟೇ. ನೆಗಡಿ ಎಲ್ಲ ಬಂದಾಗ ಮಕ್ಕಳುಗಳಿಗೆಲ್ಲ ಅದನ್ನ ಬೇಗ ಬೇಗ ಒರೆಸ್ಬೇಕು. ಅದು ಒಣಗದೇ ಇದ್ದಂಗ್ ನೋಡ್ಕೋಬೇಕು. ಮೂಗನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೊಂದು ಗಾಯ ಒಂದ್ ಸಣ್ಣ ಹೀಟ್ ಆದಾಗ ಗಾಯ ಆಗುತ್ತೆ, ಮಾಡುತ್ತೆ ಇಂಥದ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಅನುವು ಮಾಡ್ಕೊಡ್ಬೇಕಾಗುತ್ತೆ. ಉಸಿರು ಸಕ್ರಿಯವಾಗಿ ಆಡ್ಬೇಕಾದಾಗ ನಾವು ಅದಕ್ಕೆ ಒಂದು ಅನುವು ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಾವು ಬರುವಾಗಲೂ ಉಸಿರಿನ ಮುಖಾಂತರನೇ ಬಂದಿರ್ತೀವಿ. ಆದ್ರೆ ಒಬ್ಬ ಮನುಷ್ಯ ಕೊನೆ ಒಂದು ನಾವು ಈ ಪ್ರಪಂಚ ತೊರೆದು ಹೋಗ್ಬೇಕು ಅಂದ್ರೂ ಕೂಡ ಆ ಉಸಿರಿಂದಾನೇ ಹೋಗ್ತೀವಿ. ಇದು ಇಂಪಾರ್ಟೆಂಟ್. ಏನಂದ್ರೆ ನಮ್ಗೆ ಉಸಿರಿನ ಬಗ್ಗೆ ಗೊತ್ತಿರಲ್ಲ ಮಧ್ಯದಲ್ಲಿ. ಅಂದ್ರೆ ನಾವು ಬಂದಾಗ್ಲೂ ಉಸಿರು ಮುಖಾಂತರನೇ ಪ್ರಪಂಚ ನೋಡ್ತೀವಿ. ಮತ್ತೆ ನಾವು ಪ್ರಪಂಚ ತೊರಿಬೇಕಾದ್ರೂನು ಉಸಿರನ್ನ ಬಿಟ್ಟೇ ಕೂಡ ನಾವು ಹೋಗೋದು. ಉಸಿರನ್ನ ಅವನು ತಗೋತಾನೆ, ಕೊಟ್ಟಿರೋನು ತಗೋತಾನೆ. ಈಗ ನಾವೇನೇ ಒಂದು ಸಾಮಾನು ಈಸ್ಕೊಂಬಂದ್ರೆ ಏನಾಗತ್ತೆ ಅಂದ್ರೆ, ಆ ಸಾಮಾನ ನಾವು ಈ ಟೈಮಲ್ಲಿ ಇಷ್ಟು ದಿವಸ ಬಳಸ್ಕೊತೀವಿ ಅಂತ ಹೇಳಿ ಮತ್ತೆ ಆ ಸಾಮಾನನ್ನ ನಾವು ಅವ್ರಿಗೆ ವಾಪಸ್ ಕೊಟ್ಟು ನಾವು ಹೋಗ್ತೀವಲ್ವಾ? ಆ ರೀತಿ ದೇವ್ರು ನಮ್ಗ್ ಕೊಟ್ಟಿದ್ದಾನೆ. ನೀವು ಇಲ್ಲಿ ನೀವೇನೇನ್ ಅನುಭವ ತಗೋಬೇಕು ಈ ಪ್ರಪಂಚದಲ್ಲಿ ಅನುಭವ ತಗೊಂಡು ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು ಬನ್ನಿ ಅಂತ ಕೊಟ್ಟಿರ್ತಾನೆ. ಅದ್ನೆಲ್ಲ ನಾವು ಒಳ್ಳೆ ರೀತಿ ಮಾಡ್ಕೊಂಡು ಆ ಉಸಿರನ್ನ ನಾವು ಬಳಸ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ನಾವು ತಿಳ್ಕೋಬೇಕು. ನಮ್ಮ ಉಸಿರಿನ ಶಕ್ತಿ ಓಂಕಾರ ಸ್ವರ. ಓಂಕಾರ ಸ್ವರದಲ್ಲಿ ಕೂಡ ಒಂದು ಒಂದು ಸಾತ್ವಿಕವಾದ ಒಂದು ಧ್ವನಿ. ಅದು ನಾದ. ಆ ನಾದದಿಂದನೇ ನಾವು ಬೆಳಗ್ಗೆ ಎದ್ದು ನಾವು ಏನೇ ಶುರು ಮಾಡ್ಬೇಕು ಅಂದ್ರೆ ಈಗ ನೀವೆಲ್ರೂ ಮಾಡಿದೀರಿ ಪ್ರಾಣಾಯಾಮ ಮಾಡಿದ್ರಿ, ವ್ಯಾಯಾಮ ಮಾಡಿ ಇವೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಓಂಕಾರ ಮಾಡಿ ಎಲ್ಲ ಶುರು ಮಾಡ್ಬೇಕು. ಒಂದ್ ಪೂಜೆ ಮಾಡ್ಬೇಕಾದ್ರೂ ಓಂ ಶುರು ಮಾಡಿ ಮಾಡ್ತೀವಿ.
ಇನ್ನ 8 ನಿಮಿಷ ಟೈಮ್ ಇದೆ ಅಲ್ವಾ ಮೇಡಮ್? ಇನ್ನು 8 ನಿಮಿಷ. ನಾನು ಇದಕ್ಕೊಂದು ಸಣ್ಣ ಉದಾಹರಣೆ. ಗಣೇಶ ಮತ್ತು ಆಂಜನೇಯ ಇಬ್ರುನು ಅಣ್ಣ ತಮ್ಮ ಒಂದ್ ಲೆಕ್ಕದಲ್ಲಿ. ಅಂದ್ರೆ ಶಿವನ ಮಾನಸ ಪುತ್ರ ಅಂತೆ ಆಂಜನೇಯ ಕೂಡ. ಅವರಿಬ್ರು ಹಿಂಗೆ ಒಂದ್ಸರಿ ಒಂದು ಬೆಟ್ಸ್ ಕಟ್ಕೋತಾರೆ. ಅದೇನೋ ಹೇಳ್ತಾರಲ್ಲ, ಅದನ್ನ ಮಾತಾಡ್ಕೊಂಡು ಇಲ್ಲ ನಾನ್ ದೊಡ್ಡವನು, ನಾನ್ ಹೆಚ್ಚು ಈ ಪ್ರಪಂಚದಲ್ಲಿ ಅಂತ ಇಬ್ರು ಮಾತಾಡ್ಕೋತಾರಂತೆ ಆಂಜನೇಯ. ಯಾಕೆಂದ್ರೆ ಆಂಜನೇಯ ಶಕ್ತಿವಂತ ಅಂತ. ಗಣೇಶ ಏನೋ ಕುಳ್ಳ ಇದ್ದಾನೆ, ದಪ್ಪ ಇದ್ದಾನೆ, ಹೊಟ್ಟೆ ದಪ್ಪ, ಅವ್ನಿಗೇನೇ ಆಗಲ್ಲ ಅನ್ನೋ ತರ ಇವ್ನು ಅನ್ಕೊಂಡಿರೋದು. ಅದರಿಂದ ನಾವಿಬ್ರು ಹೋಗ್ಲಿ ಒಂದ್ ಪಂದ್ಯ ಮಾಡೋಣ ಅಂತ ಅಂತಾರಂತೆ. ಆವಾಗ ಏನು ಅಂತಂದ್ರೆ, ಹೌದಾ ನೀನ್ ಶಕ್ತಿನ ಹಂಗಾದ್ರೆ ಗಣೇಶ ಅಂತಾನಂತೆ, ನೀವು ನಾನ್ ದೊಡ್ಡವನು, ನೀ ಏನೇ ಕಾರ್ಯ ಮಾಡ್ಬೇಕಾದ್ರು ನನ್ನ ಓಂ ಅಂತ ಕರಿದೇನೆ ಮಾಡೋದೇ ಇಲ್ಲ. ಪ್ರಣವ ಸ್ವರೂಪ ನಾನು ಅಂತ ಗಣೇಶ ಹೇಳ್ತಾನಂತೆ. ಅದಕ್ಕೆ ಆಂಜನೇಯ ಏನ್ ಹೇಳ್ತಾನೆ ಗೊತ್ತಾ? ನಿನ್ನ ಓಂ ಅಂತ ಕರಿಬೇಕಾದ್ರೂನು ನಿನ್ನೊಳಗಡೆ ಉಸಿರಿದ್ರೆ ಮಾತ್ರ ಓಂ ಅಂತ ಸ್ವರ ಈಚೆ ಬರುತ್ತೆ. ನಾನಿಲ್ಲ ಅಂದ್ರೆ ನಿನ್ ಕೈಲಿ ಏನು ಆಗಲ್ಲ ಅಂತ ಆಂಜನೇಯ ಹೇಳ್ತಾನಂತೆ. ಅದರಿಂದ ಓಂಕಾರ ಉಸಿರು ಅಂತಂದ್ರೆ ಹನುಮಂದು ಜ್ಞಾಪಕ ಬರುತ್ತೆ. ಉಸಿರಾಟದಲ್ಲಾಗ್ಲಿ, ಧ್ಯಾನದಲ್ಲಿ ಆಗ್ಲಿ ನಾವು ಹನುಮನ್ನ ನೆನೆಸ್ಕೊತಾನೆ ಇರ್ಬೇಕು. ಗಣೇಶನಿಗೆ ಆದಿಪೂಜ್ಯನಾದ್ರೂನು ಅವನು ಕೂಡ ಹನುಮ ಇರ್ಲೇಬೇಕು ಅನ್ನೋದನ್ನ ಅವನು ಸಾಬೀತು ಮಾಡ್ಕೊಟ್ಟಿದ್ದಾನೆ. ಇದು ಒಂದು ಸಣ್ಣ ಉದಾಹರಣೆ. ಈಗ ಉಸಿರು ಅಂತಂದ್ರೆ ಒಂದು ಕ್ಷಣ ಉಸಿರಿಲ್ಲ ಅಂತ ಅಂದ್ರೂನು ನಾವು ಮನುಷ್ಯರುಗಳು ಯಾವ ರೀತಿ ಆಯ್ತೀವಿ ಅನ್ನೋದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಆವಾಗ ನಾವು ಮದುವೆ ಆಗಿ ಒಂದು 45 ವರ್ಷದ ಮೇಲಿನ ಕಥೆ ಇದು. ಇದು ಜೀವಂತ ನಾನ್ ಕಣ್ಣೆದುರುಗಡೆ ನೋಡಿದಂತಹದ್ದು. ಏನು ಅಂತಂದ್ರೆ ಅಲ್ಲಿ ಒಂದು ವಠಾರದ ಮನೆ ಇತ್ತು. ಆ ವಠಾರದ ಮನೆಯಲ್ಲಿ ಫ್ರಂಟ್ ಅಲ್ಲಿ ನಮ್ದೊಂದು ಮನೆ ಇತ್ತು. ಆ ಮನೆಯಲ್ಲಿ ನಾನು ನನ್ನ 2ನೇ ಮಗಳಿಗೆ ಬಾಣಂತಿ. ನಾನು ಬಾಣಂತಿ ಆಗ್ಬೇಕಾಗಿದ್ರೆ 2 ತಿಂಗಳು ಇನ್ನೂ ತುಂಬೇ ಇರ್ಲಿಲ್ಲ. ಹಿಂದ್ಗಡೆ ಮನೆಯಲ್ಲಿ ಸ್ವಲ್ಪ ಅದೇ ವಠಾರದ ತರ ಮನೆಗಳೆಲ್ಲ ಇತ್ತು. ಅಲ್ಲಿ ಒಂದ್ ಅಜ್ಜಿ ಇತ್ತು, ನರ್ಸ್ ಆಗಿತ್ತು. ಆ ನರ್ಸ್ ಅಜ್ಜಿ ಏನಾಯ್ತು ಅಂದ್ರೆ ಒಳಗೆ ಒಬ್ಬ ಮಗ, ಒಬ್ಬ ಮಗಳು. ಮಗಳು ಎಲ್ಲ ಹೊರಗಡೆ, ಅದ್ ನಮಗ್ ಗೊತ್ತಿಲ್ಲ. ಮಗ ಇದ್ರೆ ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡು ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟಿದ್ದ ಅಂತ ಈ ಅಜ್ಜಿಗೆ ಸ್ವಲ್ಪ ಬೇಸರ ಆಯ್ತಿತ್ತು. ಆದ್ರೂ ಹೆಂಗೋ ಜೊತೆಲಿ ಇದ್ರು. ಆ ಅಜ್ಜಿ ಏನ್ ಮಾಡ್ತು, ತುಂಬಾ ವಯಸ್ಸಾಗಿತ್ತು. ಅವಳು ರಿಟೈರ್ಡ್ ಆಗಿತ್ತು. ಅಂದ್ರೆ ಹಾಸ್ಪಿಟಲ್ ಕೆಲಸ ಮಾಡಿ ನರ್ಸ್ ಆಗಿದ್ರಿಂದ ಆರೋಗ್ಯ ಸ್ವಲ್ಪ ಕ್ಷೀಣಿಸಿತ್ತು, ವಯಸ್ಸು ಕೂಡ ಆಗಿತ್ತು. ಏನೋ ಅವರೇ ಒಂಚೂರು ಗಂಜಿ ಅದು ಇದು ಮಾಡ್ಕೊಂಡು ಹೆಂಗೋ ಜೀವ ಹಾಕೊಂಡು ಇರ್ತಿದ್ರು. ಆ ಮಗ ಸೊಸೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಒಂದಿನ ಬರುವಷ್ಟರಲ್ಲಿ ನಮ್ಮನೇಲಿ ಬಂದ್ಬಿಟ್ಟು ಒಂದು ಬಾಟಲ್ ನೀರುನು ಏನೋ ಒಂದ್ ಸ್ವಲ್ಪ ಪೌಡರ್ ಕೊಡಿ ಅಂದ್ರು. ರಾಗಿ ಪೌಡರ್ ಏನೋ ಕೊಟ್ಟು ಕಳ್ಸಿದೆ. ಅದ್ ಮಾತ್ರ ಜ್ಞಾಪಕ ನನಗೆ. ಅದೆಲ್ಲ ಆದ್ಮೇಲೆ ಒಂದ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆಗೆ ಮಗ ಸೊಸೆ ಬಂದು ನೋಡುವಷ್ಟರಲ್ಲಿ ಅಜ್ಜಿ ಉಸಿರು ತ್ಯಾಗ ಮಾಡಿದಾಳೆ. ತ್ಯಾಗ ಮಾಡಿದ್ದಾರೆ ಅಂತಂದ್ರೆ ಉಸಿರು ನಿಂತಿದೆ. ಆ ಉಸಿರು ನಿಂತಿದೆ ಅಂತ ತಿಳ್ಕೊಂಡು ಬಂದದ್ದೇ ಒಂದ್ ಸೈಡ್ ಅಲ್ಲಿ ಒಂದು ಜಗ್ಲಿ ತರ ಪಡ್ಸಾಲೆ ಅಂತಾರಲ್ಲ, ವಟಾರ್ ಮನೆ ಮುಂದ್ಗಡೆ ಒಂದು ಪಡ್ಸಾಲೆ ತರ ಇತ್ತು. ಒಂದ್ ತೆಂಗಿನ ಮರ ಇತ್ತು. ಆ ತೆಂಗಿನ ಮರದ ಅಡಿಲಿ ತಕೊಂಡ್ಬಂದು ಆ ಯಮ್ಮನ್ನ ಮಲಗಿಸ್ಬಿಟ್ರು. ಮಲಗಿಸ್ಬಿಟ್ರೆ ಏನಾಯ್ತು, ಮುಸ್ಸಂಜೆ. ಅವ್ರ ಮನೇಲಿ ಇಟ್ಕೋಬಾರ್ದು, ಗಂಡ ಹೆಂಡತಿ ಇಬ್ರೇ ಇದಾರೆ. ಅದೇನ್ ಅನ್ನಿಸ್ತೋ, ಚಿಕ್ಕ ವಯಸ್ಸು, ಇನ್ನೂ ಚಿಕ್ಕ ಹುಡುಗ್ರು, 18, 20 ವರ್ಷದ ಹುಡುಗ್ರವ್ರು. ಆ ತರ ಹುಡುಗಾಟಿಕೆ ಬುದ್ಧಿ. ತಗೊಂಬಂದ್ ಅಲ್ಲಿ ಬಾಡಿನ ಮಲಗಿಸ್ಬಿಟ್ರು, ಒಂದ್ ಚಾಪೆ ಹಾಸ್ಬಿಟ್ಟು ಒಳಗ್ ಸೇರ್ಕೊಂಡವ್ರು ಬಾಕಿ ಆಡ್ಲಿಲ್ಲ. ಇಲ್ಲಿ 7-8 ಮನೆಗಳಿದೆ, ಅವ್ರು ಯಾರು ತಿರ್ಗಿ ನೋಡ್ಲಿಲ್ಲ. ಮುಸ್ಸಂಜೆ ಕತ್ಲು. ನಮ್ಮ ಮನೆಯವ್ರು ಮಾಸ್ಟರ್ ಅಲ್ವಾ, ಸ್ಕೂಲಿಂದ ಬಂದ್ರು. ಬಂದು ಏನಿದು, ಸ್ವಲ್ಪ ಲೇಟ್ ಆಗೇ ಬಂದ್ರು. ಬಂದ್ಬಿಟ್ಟು ಏನಿದು, ಯಾಕವ್ವ ಅಜ್ಜಿ ಹಂಗ್ ಮಲ್ಗವ್ರೆ ಅಂದ್ರು. ನಾನು ನೋಡ್ಲಿಲ್ಲ, ನನಗೂ ಬಾಣಂತಿ ಅಲ್ವಾ, ನಾನು ಒಳಗಡೆನೆ ಇದ್ದೆ, ನಾನು ನೋಡ್ಲಿಲ್ಲ ಅಂದೆ. ಆಮೇಲೆ ಬಂದ್ ನೋಡಿದ್ರೆ ಒಬ್ರಿಗೊಬ್ರು ಗುಸ್ಗುಸ ಪಿಸ ಮಾತಾಡ್ತಾ ಇದಾರೆ. ಆ ಅಜ್ಜಿ ಸತ್ತೋಗಿದೆ ಅಂತ. ಬಟ್ ಸತ್ತೋಗಿದ್ದಾರೆ ಅಂತ ಆ ಯಪ್ಪ ಒಂದ್ ಚಾಪೆ ತಂದು ಹಾಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ. ಸಣ್ಣಗ್ ಸೋನೆ ಹನಿ ಬೀಳ್ತಾ ಇದೆ. ಆವಾಗ ಒಂದ್ ಛತ್ರಿ ತಕೊಂಡೋಗಿ ನಾನು ಅದ್ರ ಮೇಲೆ ಮಡ್ದೆ. 2 ಛತ್ರಿ ಇತ್ತು. ಒಂದು ಮುಖದ ಕಡೆಗೆ, ಒಂದ್ ಸ್ವಲ್ಪ, ಅದು ಕುಳ್ಳ ಅಜ್ಜಿ, ತುಂಬಾ ಸಣ್ಣ ಅಜ್ಜಿ ಅದು ಪಾಪ ನರ್ಸು. ಅದು ಎಲ್ಲ ಶರೀರ ಬೇರೆ ಕ್ಷೀಣವಾಗೋಗಿತ್ತಲ್ವಾ, ಸಾಕಾಯ್ತು. 2 ಛತ್ರಿ ಹಂಗಿಟ್ರೆ ಆ ಮಳೆ ಸ್ವಲ್ಪ ಸೋನೆ ಅಂತ ದೊಡ್ಡ ಮನೆ ಅಲ್ಲ, ಮಳೆ ಅಲ್ಲ. ಆವಾಗ ಒಂದ್ ಸ್ವಲ್ಪ ಹೊತ್ತು ನಾನು ಹಂಗೆ ನೋಡಿದ್ವಿ. 10 ಗಂಟೆ ಆಯ್ತು, 11 ಗಂಟೆ ಆಯ್ತು. ಯಾರು ಬಂದ್ ನೋಡಲ್ಲ, ಏನು ಮಾಡಲ್ಲ, ಯಾರಿಲ್ಲ ಅದಕ್ಕೆ. ನೋಡಿ, ಒಬ್ಬ ಉಸಿರಿಲ್ದಿದ್ದ ವ್ಯಕ್ತಿಗೆ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಕೊಟ್ಟೆ. ಆಮೇಲೆ ಒಂದ್ 2, 3 ಗಂಟೆ ಟೈಮ್ ಆದ್ಮೇಲೆ, 10, 11 ಗಂಟೆ ಆದ್ಮೇಲೆ ಏನೋ ಗೊರ್ಕೆ ತರ ಶಬ್ದ. ನಾನು ಬಾಣಂತಿ ಎದ್ದು ಬಾಗಿಲು ತೆಗಿಯಕ್ಕೂ ಭಯ. ನಮ್ಮನೆಯವ್ರು ಏನ್ ಬೇಡ ಮಲ್ಕೊ ಅಂತಂದ್ರೆ ಬಾಗಿಲು ತೆಗೆದು ನೋಡ್ತೀನಿ, ಉಸಿರಾಡ್ತಾ ಇದ್ದಾವ ಅಜ್ಜಿ. ಆಮೇಲೆ ಮತ್ತೆ ಅವ್ರನ್ನ ಕೂಗ್ಸಿ ಏಳ್ಸಿ, ಆವಾಗ ಕರ್ಕೊಂಡೋಗಿ ಆ ಛತ್ರಿಗಳೆರಡು ಎತ್ಕೊಂಡು ಇಟ್ಬಿಟ್ಟು ಅವ್ರನ್ನ ಕೂಗಿದ್ವಿ. ಹೆಸರೆಲ್ಲ ಮರ್ತೋಗಿದೆ. ಆ ಯಪ್ಪನ್ನ ಕೂಗಿದ್ವಿ. ರಾಜ ಅಂತಾನೆ ಏನೋ. ರಾಜ ರಾಜ ಅಂತ ನಮ್ಮನೆಯವ್ರು ಕೂಗ್ಕೊಂಡ್ರು. ಬಾ ನಿಮ್ಮಮ್ಮ ಬದುಕಿದಾರೆ, ಏನ್ ನೀವ್ ಮಾಡಿರೋದು? ನಮ್ಮನೆಯವ್ರ ಮಾಸ್ಟ್ರು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಿದ್ರು. ಏನ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಅವಾಗ ಕರ್ಕೊಂಡೋಗಿ ಒಳಗಡೆ ಇಟ್ರು. ಉಸಿರು ಬಂತು. ಆಮೇಲೆ 3 ತಿಂಗಳ ಮೇಲೆ ಆ ಅಜ್ಜಿ ಪ್ರಾಣ ತ್ಯಾಗ ಮಾಡಿದ್ವು. 3 ತಿಂಗಳು ಬದುಕಿತ್ತು ನೋಡಿ. ಅದಾದ್ಮೇಲೆ ಡೈಲಿ ಬಂದು ನೀನನ್ನ ಬದುಕಿಸ್ದೆ ಅನ್ನೋರು. ನಾನೇನೂ ಅಲ್ಲ ಅದ್ರಲ್ಲಿ, ನಾನೊಂದ್ ಛತ್ರಿ ಇಟ್ಟೆ ಅಷ್ಟೇ, ಮಳೆ ನೀರ್ ಬೀಳ್ತಿತ್ತು ಅಂತ. ನಾನು ಬಾಣಂತಿ ಕೂಡ ಒಳಗಡೆನೆ ಇದ್ದವಳು. ಛತ್ರಿ ಇಟ್ಟೆ ಅಷ್ಟ್ ಬಿಟ್ರೆ ನಾನಲ್ಲ ಬದುಕ್ಸಿದ್ದು ಆ ಪರಮಾತ್ಮ. ನನ್ನನ್ ಬದುಕ್ಸಿರೋದು ಅವನೇ, ನಿಮ್ಮನ್ ಬದುಕ್ಸಿರೋದು ಅವನೇ. ಅವನ್ಗೊಂದ್ ಥ್ಯಾಂಕ್ಸ್ ಹೇಳಿ ಅಂತಿದ್ದೆ. ದಿನಾ ಬಂದ್ ಆ ಮಗುನ, ಅದು ನರ್ಸ್ ಬೇರೆ ಅಲ್ವಾ ಅಜ್ಜಿ, ಬಂದು ಮಗುನ್ ಕೆನೆ ಮುಟ್ಟೋದು. ಎಷ್ಟ್ ಪುಟ್ಟ ಮಗು ಅನ್ನೋಳು ನನ್ ಮಗಳು. ಅವಳ ಅದಕ್ಕೆ ನಾವು ಪುಟ್ಟಮಣಿ ಅಂತ ಬೇರೆ ಕಟ್ಬಿಟ್ವಿ. ಆ ಯಮ್ಮನ ಯಾರೋ ನರ್ಸ್ ಹೆಸ್ರಿಟ್ಟಿದ್ದು. ಅದು ಸತ್ತು ಬದುಕದವ್ರು ಬಂದು ಮಾತಾಡಿಸ್ತಿದ್ರು ನೋಡಿ.
ನಮ್ಮ ಮಗುನ. ಅದರಿಂದ ಒಂದು ಉಸಿರಿನ ಮಹತ್ವ ಏನು ಅಂತಂದ್ರೆ, ಒಬ್ಬ ಮನುಷ್ಯ ಏನು ಅಂತ ಅದಕ್ಕೇನೆ ಇವಾಗ ಏನ್ ಮಾಡ್ಬೇಕು, ಕನ್ಫರ್ಮ್ ಮಾಡ್ಕೊಳಕ್ಕೆ ಡಾಕ್ಟರ್‌ನ ಕರೆಸ್ತಾರೆ. ಉಸಿರು ಪೂರ್ತಿ ಹೋಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೂಡ ಡಾಕ್ಟರ್‌ನ ಕರೆಸ್ತಾರೆ. ಇದೇ ರೀತಿ ನನ್ ಮಗ ಕೂಡ ಹೋಗಿ ಅವನಿನ್ನು ಮೆಡಿಕಲ್ ಮುಗಿಸ್ತಿದ್ದಂಗೆ ನಮ್ಮ ಮನೆಗೆ ರೆಸ್ಟ್‌ಗೆ ಬಂದಿದ್ದ. ಅವನು ಹೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಕರ್ಸಿದ್ರು. ಯಾರೋ ನಮ್ಗ್ ಪರಿಚಯದವ್ರು. ಹಿಂಗೆ ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ. ಫೋನ್ ಮಾಡಿದ್ರು. "ನಿಮ್ ಮಗ ಬಂದಿದ್ದಾನಂತಲ್ಲ ಕರ್ಸಿದ್ರು." "ಯಾಕೆ ನಮ್ ಮಗ?" ಅಂದ್ರೆ, ಹಿಂಗೆ ಅವ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ನಮ್ಮತ್ತೆ ಅವ್ರು ಏಜ್ ಆಗಿತ್ತು. ಕನ್ಫರ್ಮ್ ಮಾಡ್ಕೊಳಕ್ಕೆ ಡಾಕ್ಟರ್ ಬೇಕು ಅಂದ್ರು. ನಮ್ಗೆ ಆ ಕಾಲದಲ್ಲಿ ಇವೆಲ್ಲ ಗೊತ್ತಿಲ್ಲ ನೋಡಿ. ದೊಡ್ಡವ್ರು ಇರ್ತಿದ್ರು. ಕೈ ಕಾಲೇನೋ ಏನೋ ಮುರಿಬೇಕಂತೆ, ಕಣ್ಣು ಮುಚ್ಚಬೇಕಂತೆ, ಕಿವಿ ಮುಚ್ಚಬೇಕಂತೆ ಇದೆಲ್ಲ ಮಾಡೋರು. ಇದು ನಮ್ಮ ಅಜ್ಜಿ ಪ್ರಾಣತ್ಯಾಗ ಮಾಡಿದಾಗ ನಾನು ಹತ್ರದಲ್ಲೇ ಇದ್ದೆ. ಇದನ್ನೆಲ್ಲ ನೋಡಿದ್ದೆ. ಇದೆಲ್ಲ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನಗೆ ಇಷ್ಟು ಅವಕಾಶ ಮಾಡಿದ್ರಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ನಿನ್ನೆ 3 ದಿವಸದಲ್ಲಿ ನನಗ್ ಕೂಡ ಹುಷಾರಿರ್ಲಿಲ್ಲ. ವೇದಾವತಿ ಮೇಡಮ್ಮು "ಯಾಕ್ರಿ ಧ್ವನಿ ಏನಾಯ್ತು? ಯಾಕೆ ಒಂಥರ ಆಗಿದಿರಲ್ಲ?" ಅಂದ್ರು. ಸಡನ್ನಾಗಿ ಫೋನ್ ಮಾಡಿದ್ರೆ 11:15ಲ್ಲಿ ವಿಚಾರಿಸಿದ್ರು. ಅವ್ರು ನಿಜವಾಗ್ಲೂ ಸ್ವಂತ ಅಕ್ಕ ತಂಗಿರ್ ತರ. ನಮ್ಮ ಈ ವೇದಿಕೆ ಆತ್ಮಬಂಧುಗಳು ನಮ್ಮನ್ನ ವಿಚಾರಿಸ್ಕೊತಾ ತುಂಬಾ ಒಂಥರ ಅಷ್ಟೊತ್ತಲ್ಲಿ ನನಗೆ ಅಳು ಕೂಡ ಬಂತು. ಒಂಥರ ಸಂತೋಷದ ಕಣ್ಣೀರ. ಏನಾಯ್ತು ಅಂತ ಗೊತ್ತಿಲ್ಲ. ಒಂದ್ 2 ದಿನ ನಾನು ಸ್ವಲ್ಪ ನಾನಾಗಿದ್ ನಾನೇ ಮಾಡ್ಕೊಂಡಿದ್ದು. ನಂದು 44ನೇ ಇದ್ರಲ್ಲಿರೋದ್ರಿಂದ ಸ್ಟೇರ್‌ಕೇಸ್ ಜಾಸ್ತಿ 52 ಮೆಟ್ಲು ಒಂದ್ ದಿನಕ್ಕೆ ಹತ್ಬೇಕು, ಇಳಿಬೇಕು. 52, 52 104 ಆಗುತ್ತೆ. ಅವರು ಇದಿಟ್ಟಿಲ್ಲ, ಲಿಫ್ಟ್ ಇಟ್ಟಿಲ್ಲ. ಹಂಗಾಗಿ ನನ್ ಮಗ ಅವತ್ತು ಇರ್ಲಿಲ್ಲ. ನಾನು ಹಾಲ್ ತರಕ್ ಒಂದ್ಸರಿ ಹೊರ್ಟೋದೆ. ಕೋತಿ ಬಂದ್ಬಿಟ್ಟು ಏನೋ ಒಂದ್ ಬಾಕ್ಸ್ ಎತ್ಕೊಂಡು ಹೊರ್ಟೋಗಿತ್ತು. ಅದನ್ನ ಓಡ್ಸ್ಕೊಂಡು ಒಂದ್ಸರಿ ಕೆಳಗಿಳ್ದೋದೆ. 2 ಸರಿ ಆಯ್ತು. ನಾನು ಭಜನೆಗೆ ಬೆಂಗ್ಳೂರ್ಗ್ ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ. ಅದ್ರಿಂದ ಅಲ್ಲಿಗ್ ಫೋನ್ ಮಾಡಿದ್ರು. ಅಲ್ಲಿ ರೆಡಿ ಆಗು 3 ಸರಿ ಆಗೋಯ್ತು. ಅಂದ್ರೆ ಎಷ್ಟಾಯ್ತು 104, 104 ಇಟ್ಕೊಳ್ಳಿ. ಅಷ್ಟಾಗೋಯ್ತಲ್ಲ. ಬಂದವ್ಳು ಅಲ್ಲಿ ಕೂತ್ಕೊಂಡು 2 ಗಂಟೆ ಟೈಮ್ ಭಜನೆ ಬೇರೆ ಮಾಡ್ಬಿಟ್ವಿ. ನೆಲದಲ್ಲಿ ಕೂತ್ಕೊಳ್ಳಂಗಿರ್ಲಿಲ್ಲ. ಕೂತ್ಬಿಟ್ಟೆ. ಬಂದು ಮತ್ತೆ ಇಲ್ಲಿ ಶನಿವಾರ, ಶುಕ್ರವಾರ ಆಯ್ತು. ಶನಿವಾರ ಬಂದು ಇಲ್ಲಿ ಮಾಡ್ಬಿಟ್ವಿ. ಫುಲ್ ಒಂಥರ ಟಯರ್ಡ್ ಆಗೋಗಿ ನನಗೇನೋ ಮಾಡ್ಕೊಂಡ್ಬಿಟ್ಟೆ ಆಗೋಯ್ತು ಅನ್ನೋ ತರ ಆಗೋಯ್ತು. ಬೆಳಗ್ಗೆ ಬಂದು ನನ್ ಮಗ ಅಂದ್ಬಿಟ್ಟು, "ಯಾಕಮ್ಮ?" ಅಂದ್ಬಿಟ್ಟು ತಗೊಂಬಂದು ಎಲ್ಲ ಒಂದು 500, 600 ರೂಪಾಯಿನ ಹಣ್ಣುಗಳು, ಒಂದಿಷ್ಟು ಗ್ಲೂಕೋಸ್ ಬಾಟ್ಲ್ ಎಲ್ಲ ತಂದು ಇಟ್ಬಿಟ್ಟು ತಲೆ ಹತ್ರ ಆಗ ನೀನೇ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹೋದ ಅಷ್ಟೇ. ಇಷ್ಟ್ ಬಿಟ್ಟು ಇದೆಲ್ಲ ಅನುಭವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ ಮೇಡಮ್. ಧನ್ಯವಾದ, ಧನ್ಯವಾದ. ಉಸಿರಿನ ಮಹತ್ವ ಏನು ಅಂದ್ರೆ, ಈ ಉದಾಹರಣೆಗಳು ಮುಖಾಂತರನೂ ಆಯ್ತು. ನನಗ್ ಗೊತ್ತಿದ್ದಷ್ಟನ್ನ ನಾನು ಹೇಳಿದೀನಿ. ಉಸಿರು ಅಂತ ಅಂದ್ರೆ ಅದನ್ನ ನಾವ್ ಯಾವ ರೀತಿ ಕಾಪಾಡ್ಕೋಬೇಕು. ಉಸಿರಿದ್ದಾಗ ಮಾತ್ರ ನಾವು ಶಿವ ಆಗಿರ್ತೀವಿ, ಇಲ್ಲ ಅಂದ್ರೆ ಶವ ಆಗ್ತೀವಿ. ಉಸಿರನ್ನ ಹುಷಾರಾಗಿ ನೋಡ್ಕೋಬೇಕು. ಧನ್ಯವಾದ, ಧನ್ಯವಾದ, ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್.